ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಗಳು, ಸಂಪೂರ್ಣವಾಗಿರುವಂಥ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಲವೊಂದು ಬಾರಿ ನಮ್ಮ ಜೀವನದಲ್ಲಿ ಏನಾದರೂ ಅನ್ಕೊಳ್ಳೋಂಥ ಕೆಲಸ ಆಗಲಿಲ್ಲ ಅಂತಂದರೆ ಯಾವ ಜನ್ಮದ ಕರ್ಮನೋ ನಮ್ಗೆ ಆಗ್ತಾ ಇಲ್ಲ ಅಂತೀವಿ. ಇನ್ನು ನಮ್ಮ ಒಂದು ಜಾತಕದಲ್ಲಿರುವಂಥ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಮುಂಚಿತವಾಗಿ ಕರ್ಮಗಳಿದೆಯಾ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ? ಸೊ ಈ ಒಂದು ವಿಚಾರವಾಗಿ ಕೇಳೋಣ ಅಂತ ಗುರುಗಳೇ. ಅಂದರೆ ಇವಾಗ ನಮ್ಮ ಜಾತಕ ಸರಿಯಾಗಿದೆಯಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಏನಾದರೂ ಕರ್ಮಗಳಿದೆ ಅಥವಾ ದೋಷಗಳಿದೆ ಅಂತಂದರೆ ಅದನ್ನು ನಾವು ಕಳ್ಕೊಳ್ಳೋವಂಥದ್ದು ಹೇಗೆ? ಅದು ಸರಿಯಾದ ಕ್ರಮದಲ್ಲಿ ಆದಾಗ ಬಹುಶಃ ನಮಗೆ ಸಕ್ಸಸ್ ಅನ್ನೋಂಥದ್ದನ್ನ ಕಾಣಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ ನಮ್ಮ ಜಾತಕದಲ್ಲಿರುವಂಥ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಹೇಗೆ ಅದನ್ನು ಗುರುತಿಸ್ಬೇಕು? ಕರ್ಮಗಳ ಬಗ್ಗೆ ಬಹಳಷ್ಟು ಮಾತಾಡಿರ್ತೀವಿ. ಬಹುಶಃ ನೀವು ಜಾತಕ ರೀತಿಯ ಎಲ್ಲಿರುತ್ತೆ ಅಂತ ಎಲ್ಲಿರುತ್ತೆ ಹೇಗೆ, ಅಥವಾ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಕುಂಡ್ಲಿ ನೋಡುವಂಥ ಅನುಭವ ಇರೋದಿಲ್ಲ, ಅಥವಾ ನೀವು ಫಸ್ಟ್ ಹೌಸ್ ಥರ್ಡ್ ಹೌಸ್ ಈ ಥರ ಏನಾದರೂ ಹೇಳಿದಾಗ ಒಂದು ಸ್ವಲ್ಪ ನಮಗೆ ಸಾಮಾನ್ಯ ರೀತಿಯಲ್ಲಿ ಅರ್ಥ ಆಗ್ಬೋದಾ, ಹೇಗೇನು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನೀವು ಕೇಳಿದ್ದ ಕರ್ಮಗಳು ತಿಳ್ಕೊಳ್ಬಹುದು. ಭಾಗ್ಯಾಧಿಪತಿಯನ್ನು ಹಿಡಿದು ಹೇಗೆ ಭಾಗ್ಯಾಧಿಪತಿಯನ್ನು ಹಿಡಿದು ಮಾತನಾಡಬೇಕು ಅಂತಂದರೆ ಅದರಲ್ಲಿ ರಾಶಿ ಅಂಡ್ ನವಾಂಶ ಎರಡೂ ಗಮನಿಸಿದರೆ ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇನ್ನು ಲಗ್ನದಿಂದ 9ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ. ಆತ ಇಲ್ಲಿ ಚೆನ್ನಾಗಿ ನೀವು ಗಮನಿಸಬೇಕು. ಜಾತಕದ ಪ್ರಕಾರ 3 ಸ್ವಭಾವಗಳಿದ್ದಾವೆ: ಚರ, ಸ್ಥಿರ ಅಂಡ್ ದ್ವಿಸ್ವಭಾವ ಅಂತ. ಈ ಚರರಾಶಿಗಳು ಯಾವುವು ಅಂತಂದರೆ ಮೇಷ, ಕಟಕ, ತುಲ ಅಂಡ್ ಮಕರ. ಇವು ಚರರಾಶಿಗಳು. ಹಾಗೆಯೇ ಸ್ಥಿರ ರಾಶಿಗಳು ವೃಷಭ, ಸಿಂಹ, ವೃಶ್ಚಿಕ ಆ್ಯಂಡ್ ಕುಂಭ. ಇನ್ನು ದ್ವಿಸ್ವಭಾವ ರಾಶಿಗಳು, ಆ ದ್ವಿಸ್ವಭಾವ ಇರತಕ್ಕಂಥದ್ದು ಮಿಥುನ, ಕನ್ಯಾ, ಧನಸ್ಸು, ಮೀನ. ಈ ರೀತಿ 12ರಲ್ಲಿ ಮೂರು ಭಾಗ ಮಾಡಿರ್ತಕ್ಕಂಥದ್ದು. ಹೀಗೆ ಚರರಾಶಿಯಲ್ಲಿ ಈಗ ನೀವು ಒಂದು ಗಮನಿಸಿದ್ರೆ ಬಹುಶಃ ಜಾತಕವನ್ನು ಹಿಡಿದು ಚರನ, ಸ್ಥಿರನ, ದ್ವಿಸ್ವಭಾವದಲ್ಲಿ ನನ್ನ ಭಾಗ್ಯಾಧಿಪತಿ ಕುಳಿತಿದ್ದಾನ. ಇದು ಕರ್ಮ. ಏನು ಕರ್ಮ ಅದು? ಇಲ್ಲಿ ಸದೃಢ ಕರ್ಮ, ದೃಢ ಕರ್ಮ ಆ್ಯಂಡ್ ಮಿಶ್ರ ಕರ್ಮ ಅಂತ ಹೀಗೆ ಕರ್ಮಗಳಿರ್ತವೆ. ನೀವು ಕೇಳಿದ ಪ್ರಶ್ನೆ ಬಹುಶಃ ಚೆನ್ನಾಗಿದೆ. ಅದು ನಮ್ಮ ಜಾತಕದಲ್ಲಿ ಎಲ್ಲಿದ್ದರೆ ಅದು ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಪೂಜೆ ಮಾಡ್ಕೊಂಡು ಕ್ಲಿಯರ್ ಆಗ್ತವೆ, ಇನ್ನು ಕೆಲವೊಬ್ಬರಿಗೆ ಆಗಲ್ಲ ಪಾಪ. ಅದು ಅವರ ತಪ್ಪಲ್ಲ. ಜಾತಕದಲ್ಲಿ ಒಮ್ಮೆ ನೀವು ಗಮನಿಸಿದರೆ ನಿಮಗೆ ಗೋಚರ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಎಲ್ಲಿಯಾದರೂ ಭಾಗ್ಯಾಧಿಪತಿ ಚರರಾಶಿಯಲ್ಲಿ ಇದ್ದರೆ ಇಲ್ಲೇ ಮಾಡಿರ್ತಕ್ಕಂತಹ ಕರ್ಮಕ್ಕೆ ಸಂಬಂಧಪಡುವಂಥದ್ದು ಅದು ಶೀಘ್ರವಾಗಿ ನಿವಾರಣೆ ಆಗುತ್ತೆ. ಇವ್ರಿಗೇನು ಅಭ್ಯಂತರ ಇಲ್ಲ. ಈ ಚರರಾಶಿಯಲ್ಲಿ ಯಾರಿಗೆ ಭಾಗ್ಯಾಧಿಪತಿ ಇರುತ್ತಾನೋ ಅವರಿಗೆ ಬಂದಿರತಕ್ಕಂಥ ತೊಂದರೆ ಇದೆಯಲ್ಲ, ಅದು ಯಾವಾಗಲೂ ನಿಮ್ಮ ಜೊತೆಗೆ ಪರ್ಮನೆಂಟಾಗಿ ಇರೋದಿಲ್ಲ, ಟೆಂಪರವರಿ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಶೀಘ್ರವಾಗಿ ಅದು ಹೋಗುತ್ತೆ. ಬಹುಶಃ ನಿಮಗೆ ಬಂದ ಕಾಯಿಲೆ ಮೆಡಿಸಿನ್ ತೊಗೊಂಡ್ರೆ ಶೀಘ್ರವಾಗಿ ಹೋಗುತ್ತೆ. ಅದು ಜ್ವರನೋ, ನೆಗಡಿನೋ, ಕೆಮ್ಮೇನೋ ಬಂದಿರುತ್ತಲ್ಲ, ಹಾಗೆ ಹೋಗ್ಬಿಡುತ್ತೆ. ಇನ್ನು ಕೆಲವು ಬರ್ತಾವಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳಿದಾವಲ್ಲ, ಅವು ಆಸ್ಪತ್ರೆಗೂ ಡಾಕ್ಟ್ರಿಗೆ ಯಾವುದಕ್ಕೂ ಜಗ್ಗಲ್ಲ, ಅದು ಬೇರೆ.
ಇದನ್ನೇ ಸದೃಢ ಕರ್ಮ ಅಂತ ಹೇಳಿತ್ತು. ಆ ಸದೃಢ ಕರ್ಮಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಏನಿದೆಯೋ, ಆಮೇಲೆ ಚರರಾಶಿಗೆ ಸಂಬಂಧಪಟ್ಟ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಚರರಾಶಿಯಲ್ಲಿದ್ದರೆ ಬಹುಶಃ ಇವರ ಆಲೋಚನೆಗಳು ಉತ್ತಮವಾಗಿರುತ್ತವೆ. ಇವರು 10 ಜನಕ್ಕೆ ಒಳಿತು ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ ಅಟ್ ಪ್ರೆಸೆಂಟ್ ನಡೆಯೋ ಸಿಚುವೇಶನ್ ಯಾವುದೋ ಒಂದು ಕರ್ಮ ಕಾಣಿಸ್ಕೊಳ್ಳುತ್ತೆ, ಅದು ಶೀಘ್ರವಾಗಿ ಅಷ್ಟೇ ಬೇಗ ಹೋಗುತ್ತೆ. ಬಟ್ ನೀವು ಹೆದರಿಸಬೇಕು. ಇದ್ದರೆ ಏನಾದರೂ ಕೂಡ ಗಾಳಿ ಮಾತುಗಳಿಂದನೋ ಮತ್ತೊಂದು ಇನ್ನೊಂದು ಅಪವಾದ ಏನೊಂದು ಬರೋದಿರುತ್ತೆ, ನೀವೇನು ಭಯ ಪಡಬೇಕಾಗಿಲ್ಲ. ಇಲ್ಲಿ ಆ ಭಾಗ್ಯಾಧಿಪತಿ ನಿಮ್ಮ ಲಗ್ನದಿಂದ 9ನೇ ಮನೆ ಅಧಿಪತಿ, ಈಗ ನಾನು ಹೇಳಿರುವ ಈ ರಾಶಿಗಳಲ್ಲಿ ಎಲ್ಲಿದ್ದಾರೆ ನೋಡ್ಕೋಬೇಕು. ಇಲ್ಲಿರ್ತಕ್ಕಂಥದ್ದು ಚರರಾಶಿಗಳಿದ್ದರೆ ಅದನ್ನು ಸದೃಢ ಕರ್ಮ ಅಂತ ಹೇಳ್ತೀವಿ. ಅದಕ್ಕೆ ಸೊಲ್ಯೂಷನ್ ಇದೆ. ಒಂದು ಪ್ರಾರ್ಥನೆ ಮಾಡಿಕೊಂಡು ಸಾಕು. ಆ ಭಾಗ್ಯಾಧಿಪತಿಯ ನಾಮೋಚ್ಚಾರಣೆಯನ್ನೇನಾದರೂ ಮಾಡಿಕೊಳ್ತೀನಿ ಅಂತಂದರೆ ಅದ್ಭುತವಾಗಿ ಹಿಡಿದು ಬಿಡುತ್ತೆ. ನಿಮ್ಮ ಇಷ್ಟ ದೇವರು ಕುಲದೈವವ ಸನ್ನಿಧಿಯಲ್ಲಿ ಕುಳಿತುಕೊಂಡು ಅಥವಾ ಭಾಗ್ಯಾಧಿಪತಿ ಯಾರಿರ್ತಾನೋ ಅವನದ ಸನ್ನಿಧಿಯಲ್ಲಿ ಕುಳಿತುಕೊಂಡು ಒಂದು ಸಲ ಅಷ್ಟೋತ್ರ ಹೇಳಿದ್ರು ಕೂಡ ಪ್ರಾರ್ಥನೆ ಅವನಿಗೆ ಕೇಳಿಸಿಬಿಡುತ್ತೆ. ಬಹುಶಃ ಅದರಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವಿದೆ. ಇನ್ನು ನಾನು ಹೇಳ್ತಿರ್ತಕ್ಕಂತಹದ್ದು ಸ್ಥಿರ ರಾಶಿಯಲ್ಲಿ ಏನಾದರೂ ಕೂಡ ಇದ್ದರೆ ಇದು ದೃಢ ಕರ್ಮ. ಇದು ಸ್ವಲ್ಪ ಈಗೂ ಹಾಗೂ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮನ್ನು ಒಂದಷ್ಟು ಎಫರ್ಟ್ ಹಾಕಕ್ಕೆ ಕೇಳುತ್ತೆ. ಯಾವ ರೀತಿಯಾಗಿ ಎಫರ್ಟ್ ಆಗ್ತೀನಿ ಅಂತಂದರೆ ಬಹುಶಃ ನೀವು ಏನೇನೋ ಪ್ರಯತ್ನ ಪಟ್ರಿ, ಆಗ್ತಾ ಇಲ್ಲ, ಏನೋ ಆಗೋ ಥರನೇ ಕಾಣಿಸ್ತಾ ಇದೆ, ಏನೋ ನನ್ನ ಕರ್ಮ ಕಳೀತಾ ಇಲ್ಲ. ಆ ಕರ್ಮ ಭಾಗ್ಯಾಧಿಪತಿ ನಿಮ್ಮ ಜಾತಕದ ಭಾಗ್ಯಾಧಿಪತಿ ನಾನು ಹೇಳಿರುವ ಈ ಸ್ಥಿರ ರಾಶಿಗಳ ಒಳಗಡೆ ಏನಾದರೂ ಬಂದಿದೆ ಅಂತಂದರೆ ಇದಕ್ಕೆ ನೀವು ವ್ರತವನ್ನು ಪೂಜೆಯನ್ನು ಯಜ್ಞವನ್ನು ಆಯ್ಕೆ ಮಾಡಿಕೊಳ್ಬೇಕು. ಆ ಥರದೊಂದು ಯಜ್ಞ ನಿಮ್ಮ ದಶಾಭುಕ್ತಿಗೆ ಸಂಬಂಧಪಡುವ ಯಜ್ಞವೂ ಅಥವಾ ನಿಮ್ಮ ಭಾಗ್ಯಾಧಿಪತಿಗೆ ಸಂಬಂಧಪಟ್ಟ ಯಜ್ಞವೂ ಕೂಡ ನದಿಯಲ್ಲಿ ಸ್ನಾನ ಮಾಡಿಕೊಂಡ್ರೆ ಬಹುಶಃ ಆ ನದಿ ಒಳಗಡೆ ನೀವು ಸ್ನಾನ ಮಾಡಿದಾಗಲೇ ಹೋಯಿತು ಅಂತ. ಇನ್ನು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಉಳಿದಿರೋ ಒಂದಷ್ಟು ಭಕ್ಷ್ಯಗಳನ್ನು ಮತ್ತೂ ಕೂಡ ನೀವು ನವಧಾನ್ಯಗಳ ಸಮೇತ ಬಹುಶಃ ಆ ಒಂದು ನದಿಗೆ ಅರ್ಪಣೆ ಮಾಡಿದ್ದೇನೆ ಅಂತಂದರೆ ತೃಪ್ತೋಸ್, ಅಲ್ಲೂ ಕೂಡ ನಿಮಗೆ ಕ್ಲಿಯರ್ ಆಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ಇದೆಯಲ್ಲ, ದ್ವಿಸ್ವಭಾವದಲ್ಲೇನಾದರೂ ನಿಮ್ಮ ಭಾಗ್ಯಾಧಿಪತಿ ಇದ್ದಾನೆ ಅಂತಂದರೆ ಇದು ಮಿಶ್ರ ಕರ್ಮ ಅಂತಾರೆ ಇದ್ದಾನೆ. ಈ ಮಿಶ್ರ ಕರ್ಮ ಇದೆಯಲ್ಲ ಸ್ವಲ್ಪ ಕಷ್ಟ. ಇದು ಅಷ್ಟಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಏನು ಹೇಳ್ತಾನಂತಂದರೆ ನೀವು ನಾಮಜಪವನ್ನು ಅಂದರೆ ಬಿಂಬ ಕುಂಭ ಮಂಡಲ ಎಲ್ಲವನ್ನು ಕೂಡ ಮಾಡಿಕೊಳ್ಳೋ ಪದ್ಧತಿ ಪ್ರಕಾರವಾಗಿ ಇದಕ್ಕೆ ಸಂಬಂಧಪಟ್ಟ ಒಂದು ಗೈಡೆನ್ಸ್ ತೆಗೆದುಕೊಂಡು ಆ ಪದ್ಧತಿ ಪ್ರಕಾರವಾಗಿ ನೀವು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು, ಹೈ ವೋಲ್ಟೇಜ್ ಇರತಕ್ಕಂತಹದ್ದು, ತುಂಬ ಹೆಚ್ಚಿನ ಶಕ್ತಿ ಇರತಕ್ಕಂತಹದ್ದು, ತುಂಬ ಪವರ್ ಇರುವಂಥ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾನೆ ಇರೋದರ ಜೊತೆಗೆ ನೀವು ಏನು ಮಾಡಬೇಕು ಅಂತಕ್ಕಂತಹದ್ದು ಭಾಗ್ಯಾಧಿಪತಿ ಯಾರು ಈ ದ್ವಿಸ್ವಭಾವದಲ್ಲಿದ್ದಾನೆ, ನನಗೆ ಮಿಶ್ರ ಕರ್ಮಗಳು ಆ್ಯಡ್ ಆಗಿದೆ, ಈ ಮಿಶ್ರ ಕರ್ಮಗಳಿದ್ದಾಗ ನಾನು ಮಾಡಿಕೊಳ್ಬೇಕಾದ್ರೆ ಏನು ಮಾಡಬಹುದು ಅಂತ ಹೇಳಿ ಮಾಡಿದರೆ ಇಲ್ಲೊಂದಷ್ಟು ದಾನಗಳನ್ನು ಹೇಳುತ್ತೆ, ಒಂದಷ್ಟು ಅನ್ನದಾನ ಹೇಳುತ್ತೆ, ಕ್ಷೇತ್ರಗಳಿಗೆ ಹೇಳುತ್ತೆ. ಒಟ್ಟಾರೆಯಾಗಿ ನಿಮ್ಮನ್ನು ಅಷ್ಟಾಗಿ ಬಾಧಿಸುತ್ತೆ. ದೊಡ್ಡ ಮಟ್ಟದ ಕನಸಿದ್ದರೆ, ತುಂಬ ದೊಡ್ಡ ದೊಡ್ಡ ಕನಸುಗಳಿದ್ದರೆ ಅಷ್ಟೇ ನಿಮ್ಮನ್ನು ಕಾಡುತ್ತಾ ಇರ್ತವೆ ಕಡು ಕಷ್ಟಗಳು ಕೂಡ. ಅಂಥವರಿಗೆ ಯಜ್ಞವೂ ಹೌದು, ನಾಮೋಚ್ಚಾರವೂ ಹೌದು, ಯಾತ್ರಾ ಸ್ಥಳವೂ ಹೌದು, ದಾನ ಧರ್ಮಗಳು ಹೌದು. ಇಷ್ಟೆಲ್ಲ ಮಾಡಿಕೊಂಡಾಗ ಇದು ನಿಮ್ಮ ಕೀ ಆಗಿರುತ್ತೆ. ಸಣ್ಣದೊಂದು ಟ್ಯಾಬ್ಲೆಟ್ಗೂ ಆಪ್ರೇಷನ್ಗೆ ಎಷ್ಟು ವ್ಯತ್ಯಾಸ ಇದೆ. ಆ ಸಣ್ಣ ಟ್ಯಾಬ್ಲೆಟ್ ಮಾಡೋ ಕೆಲಸ ಅದು ಮಾಡುತ್ತೆ, ಆಪ್ರೇಷನ್ ಯಾವ ಹಂತಕ್ಕೆ ಯಾಕೆ ಮಾಡಬೇಕು ಅದು ಆ ಕೆಲಸ ಮಾಡುತ್ತೆ. ಇದು ನಿಮಗೆ ಸ್ಥಿರ ದ್ವಿಸ್ವಭಾವಕ್ಕೆ ಸಂಬಂಧಪಡ್ತಕ್ಕಂಥ ಕರ್ಮಗಳು ತಿಳ್ಕೊಬೇಕು ಅಂತಂದರೆ ಆ ಕರ್ಮಗಳ ತಿಳಿದುಕೊಂಡು ಹಾಗೇ ಇದ್ದರೂ ಪ್ರಯೋಜನವಿಲ್ಲ. ಅದನ್ನು ಹೋಗಲಾಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಬೇಕಲ್ಲ. ಈಗ ಹಸಿವಾಗಿದೆ ಅಂತಂದರೆ ಹಸಿವು ತೋರಿಸು ನೋಡೋಣ, ತೋರ್ಸಕ್ಕೆ ಬರೋಲ್ಲ ಕೊಡ್ರಿ ಗುರುಗಳು. ಉಂಡ್ರೆ ಸೊರಗ್ತಿ, ಉಣ್ಣೋದೇ ನೀವು ತಯಾರು ಮಾಡ್ಕೋಬೇಕಲ್ಲ. ನಿಮಗೆ ಬೇಕಾಗಿರುವ ಆಹಾರದ ಅಡುಗೆ ಪದಾರ್ಥಗಳು ಇದ್ದಾಗ ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರಯತ್ನ ಪಟ್ಟು ಅದನ್ನು ಮಾಡ್ಕೊಳ್ತೀನಿ ಅಂತಂದರೆ ಆಮೇಲೆ ತೋರಿಸಿ ನೋಡೋಣ ಅದು ಯಾವುದು ಕರ್ಮ ಇದೆ ನಿಮ್ಮ ಬಳಿ, ಅನಿಸೇ ಇಲ್ಲ. ಹಾಗೆ ನನಗೆ ಯಾವುದಿದೆ ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಗೊತ್ತಿತ್ತು ಅಂತಂದರೆ ಬಹುಶಃ ನೀವು ಅದರಿಂದ ಹೊರಗೆ ಬಂದರೆ ಅಂತಲೇ ಅರ್ಥ. ಸೊ ಉದಾಹರಣೆ ಕೊಟ್ಟಿದ್ದು ಭಾಳ ಅದ್ಭುತವಾಗಿತ್ತು. ಯಾಕಂದರೆ ಮೆಡಿಸಿನ್ ಮಾಡೋ ಕೆಲಸ, ಸರ್ಜರಿ ಮಾಡೋ ಕೆಲಸ ಎರಡೂ ಕೂಡ ಬೇರೆ ಆಗಿರುತ್ತೆ. ಇನ್ನು ಕೆಲವರು ಪರಿಹಾರ ಮಾಡ್ಕೊಳ್ತಿರ್ತಾರೆ. ಅದ್ರ ಪ್ರಶ್ನೆ ಅದೇ ಅಲ್ಲ? ಹೌದು ಗುರುಗಳೇ,
ಖಂಡಿತ ಅದು ದೊಡ್ಡ ಮಟ್ಟದಲ್ಲಿ ಇದ್ದಾಗ ಅದು ಸಾಲ್ವ್ ಆಗ್ತಾ ಇರೋದಿಲ್ಲ, ಅಥವಾ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಈ ಚರ ಸ್ಥಿರ ದುಸ್ವಭಾವ ಇದ್ರ ಕುರಿತಾಗಿ ಕೂಡ ನಮ್ಗೆ ತಿಳಿಸ್ಕೊಟ್ರಿ, ಯಾವ್ಯಾವ ರಾಶಿ ಯಾವ್ಯಾವ್ದನ್ನ ಸೂಚಿಸುತ್ತೆ ಅನ್ನೋದ್ರ ಕುರಿತಾಗಿ, ಜೊತೆಗೆ ಯಾವ್ಯಾವ ಗ್ರಹಗಳಿದ್ದಾಗ ಯಾವ ರೀತಿ ಮಿಶ್ರ ಫಲ ಇರುತ್ತೆ. ಮಿಶ್ರ ಫಲದಲ್ಲಿ ಏನಾದ್ರೂ ಈ 9ನೇ ಮನೆ ಕೂತಿದ್ದಾನೆ ಅಂತಂದ್ರೆ ಅವನಿಗೊಂದು ಪೂಜೆ ಮಾಡಿರ್ತಾರೆ ಪಾಪ. ಇಲ್ಲಿ ಪೂಜೆ ಮಾಡದೊಂದು ತಪ್ಪಲ್ಲ, ಮಾಡಿಸ್ಕೊಂಡೊಂದು ತಪ್ಪಲ್ಲ. ಮಾಡಬೇಕಾಗಿದ್ರೆ ಮೊದಲು ಹೇಳಬೇಕಲ್ಲ, ಆ ಹೇಳಿದವರು ಕರೆಕ್ಟಾಗಿ ಹೇಳಿಬಿಟ್ಟು ಮಾಡಿಸಿಕೊಂಡರೆ ಅದಕ್ಕೆ ಸಂಬಂಧಪಟ್ಟದ್ದು ಪಾಪ ಅವ್ರು ಮಾಡೋರಿಗೆ ಏನೋ ಎಲ್ಲೋ ಹೋಗಿ ಹೇಳ್ತಾರೆ ಇದು ಮಾಡ್ಕೊಡ್ಬೇಕಂತ ಅವ್ರು ಮಾಡ್ತಾರೆ. ಅರೆ ನಾನು ಅದನ್ನು ಮಾಡದೆ ಆಗಲಿಲ್ಲ ಅಂತ ಇವರು ಒದ್ದಾಟ ಮಾಡ್ತಾರೆ. ಹೌದು. ಅದಕ್ಕೆ ನೀವು ಮೊದಲು ಹೇಳಿಕೊಳ್ಳೋಕೆ ಮೊದಲು ನೀವೇ ನೋಡ್ಕೋಬೋದು. ನೀವು ಆ್ಯಕ್ಚುಲಿ ನೀವೇನು ಈಗ ನಾನು ಹೇಳಿದ್ದೀನಿ ಯಾವುದು ಚರ ಯಾವುದು ಸ್ಥಿರ ಅಂತೆಲ್ಲ ತಿಳಿಸಿದ್ದೀನಿ ನಿಮಗೆ. ಅಲ್ಲಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟದಲ್ಲಿ ನೀವು ಮಾಡ್ಕೊಳ್ತೀನಿ ಅಂತಂದರೆ ಬಹುಶಃ ಯಾವುದು ಕೀ ಕರೆಕ್ಟಾಗಿದೆಯೋ ಅದಕ್ಕೆ ಸಂಬಂಧಪಟ್ಟ ಡಿಕೋಡ್ ನಂಬರ್ ನೀಟಾಗಿ ಕೀ ಓಪನ್ ಮಾಡಿದ್ರೆ ಆ ಕೀಯಿಂದ ಬೇರೆ ಯಾವುದೋ ಕೀನ ತೆಗೆದ್ರೆ ಅದು ಕೀನೇ ಇದು ಕೀನೇ ಎಲ್ಲವೂ ಕೀಗಳೇ ಹಾಗಂತೇಳಿ ಅದಕ್ಕೆ ಸಂಬಂಧಪಟ್ಟ ಕೀನೇ ಇರುತ್ತೆ. ಅದರಿಂದ ತೆಗೆದು ಹೇಗೆ ಓಪನ್ ಆಗುತ್ತೋ ಹಾಗೆಯೇ ನಿಮ್ಮ ಕಷ್ಟಗಳಿಗೆ ಸಂಬಂಧಪಡತಕ್ಕಂತಹದ್ದು ದೃಢನ ಸದೃಢನ ಸಮ್ಮಿಶ್ರ ಆಗಿರತಕ್ಕಂತಹದ್ದು ಕರ್ಮವ ಅಂತ ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನ ಮಾಡಿದಾಗ ಆ ಒಂದು ತೊಂದರೆಯಿಂದ ಆ ಒಂದು ನೋವಿಂದ ಹೊರಬರಲಿಕ್ಕೆ 100% ಸಾಧ್ಯವಿದೆ. ಖಂಡಿತ ಗುರುಗಳಿಗೆ ಜಾತಕದ ಪ್ರಕಾರ ಇರುವಂಥ ಕರ್ಮಗಳನ್ನು ಕಂಡುಹಿಡಿಯೋದು ಹೇಗೆ, ಅದನ್ನು ಕಳ್ಕೊಳ್ಳುವಂಥದ್ದು ತೊಳೆದುಕೊಳ್ಳುವಂಥದ್ದು ಹೇಗೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.